ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಯ ಮಕ್ಕಳ ನಡುವಿನ ವ್ಯತ್ಯಾಸ. ಒಂದು ಕತೆ. ಕಾಡಿನಂಚಿನ ಒಂದು ಚಿಕ್ಕ ಹಳ್ಳಿಯಲ್ಲಿ 2 ಶಾಲೆಗಳಿದ್ದವು. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಖಾಸಗಿ ಶಾಲೆ. ಸರ್ಕಾರಿ ಶಾಲೆಯು ಹಳೆಯ ಕಟ್ಟಡದಲ್ಲಿ ಸರಳ ಸೌಲಭ್ಯಗಳೊಂದಿಗೆ ಇತ್ತು. ಖಾಸಗಿ ಶಾಲೆಯು ಆಧುನಿಕ ಕಟ್ಟಡ, ದೊಡ್ಡ ಆಟದ ಮೈದಾನ ಮತ್ತು ತಂತ್ರಜ್ಞಾನದ ಸೌಕರ್ಯಗಳಿಂದ ಕೂಡಿತ್ತು. ಈ 2 ಶಾಲೆಗಳಲ್ಲಿ ಓದುತ್ತಿದ್ದ ಮಕ್ಕಳು ರಾಜು ಮತ್ತು ರಾಧಾ ಈ ಕಥೆಯ ಕೇಂದ್ರ ಬಿಂದುಗಳು. ರಾಜು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ. ಅವನ ತಂದೆ ರೈತ, ತಾಯಿ ಗೃಹಿಣಿ. ರಾಜುವಿನ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟವಿತ್ತು, ಆದರೆ ಅವನಿಗೆ ಓದಿನ ಮೇಲೆ ಅಪಾರ ಒಲವು. ಸರ್ಕಾರಿ ಶಾಲೆಯಲ್ಲಿ ಉಚಿತ ಶಿಕ್ಷಣ, ಪುಸ್ತಕಗಳು ಮತ್ತು ಮಧ್ಯಾಹ್ನದ ಊಟವು ರಾಜುವಿಗೆ ದೊಡ್ಡ ಬೆಂಬಲವಾಗಿತ್ತು. ಆದರೆ ಶಾಲೆಯಲ್ಲಿ ಕೆಲವೊಮ್ಮೆ ಶಿಕ್ಷಕರ ಕೊರತೆ, ಮೂಲಸೌಕರ್ಯದ ಕೊರತೆ ಮತ್ತು ಸೀಮಿತ ತಾಂತ್ರಿಕ ಸೌಲಭ್ಯಗಳು ರಾಜುವಿನ ಕಲಿಕೆಯನ್ನು ಸವಾಲಿನಿಂದ ಕೂಡಿತ್ತು. ಆದರೂ ರಾಜು ತನ್ನ ಶಿಕ್ಷಕರಿಂದ ಪಡೆದ ಸರಳ ಜ್ಞಾನವನ್ನು ತನ್ನ ಜೀವನದ ಸನ್ನಿವೇಶಗಳಿಗೆ ಅನ್ವಯಿಸುತ್ತಿದ್ದ. ಉದಾಹರಣೆಗೆ, ಗಣಿತದಲ್ಲಿ ಕಲಿತ ಲೆಕ್ಕಾಚಾರವನ್ನು ತನ್ನ ತಂದೆಗೆ ಬೆಳೆಯ ಮಾರಾಟದಲ್ಲಿ ಸಹಾಯ ಮಾಡಲು ಬಳಸುತ್ತಿದ್ದ. ರಾಧಾ ಖಾಸಗಿ ಶಾಲೆಯ ವಿದ್ಯಾರ್ಥಿನಿ. ಅವಳ ತಂದೆ ವ್ಯಾಪಾರಿ ಮತ್ತು ಕುಟುಂಬ ಆರ್ಥಿಕವಾಗಿ ಸದೃಢವಾಗಿತ್ತು. ರಾಧಾಳ ಶಾಲೆಯಲ್ಲಿ ಆಧುನಿಕ ಕೊಠಡಿಗಳು, ಕಂಪ್ಯೂಟರ್ ಲ್ಯಾಬ್ಗಳು ಮತ್ತು ವಿಶೇಷ ತರಬೇತಿಗಳು ಲಭ್ಯವಿದ್ದವು. ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ, ವಿದೇಶಿ ಭಾಷೆ ತರಗತಿಗಳು ಮತ್ತು ಕ್ರೀಡಾ ಸೌಲಭ್ಯಗಳು ರಾಧಾಳಿಗೆ ತನ್ನ ಕೌಶಲ್ಯಗಳನ್ನು ವೃದ್ಧಿಸಲು ಸಹಾಯ ಮಾಡಿದವು. ಆದರೆ ರಾಧಾಳಿಗೆ ತನ್ನ ಶಾಲೆಯ ಸ್ಪರ್ಧಾತ್ಮಕ ವಾತಾವರಣದಿಂದ ಒತ್ತಡವೂ ಇತ್ತು. ಶಿಕ್ಷಕರು ಮತ್ತು ಪೋಷಕರಿಂದ ಉನ್ನತ ಶ್ರೇಣಿಗಳನ್ನು ಪಡೆಯುವ ನಿರೀಕ್ಷೆ ಆಗಾಗ ಕಾಡುತ್ತಿತ್ತು. ಒಂದು ದಿನ ಹಳ್ಳಿಯಲ್ಲಿ ವಿಜ್ಞಾನ ಪ್ರದರ್ಶನವೊಂದು ಏರ್ಪಾಟಾಗಿತ್ತು. 2 ಶಾಲೆಗಳ ಮಕ್ಕಳಿಗೆ ಭಾಗವಹಿಸಲು ಅವಕಾಶವಿತ್ತು. ರಾಜು ತನ್ನ ತಂದೆಯ ಜಮೀನಿನಲ್ಲಿ ಕಂಡ ಸಮಸ್ಯೆಯನ್ನು ಆಧರಿಸಿ ಮಳೆ ನೀರಿನ ಸಂಗ್ರಹಣೆಗೆ ಸರಳ ಯಂತ್ರವೊಂದನ್ನು ತಯಾರಿಸಿದ. ಅವನ ಯೋಜನೆಗೆ ದೊಡ್ಡ ವೆಚ್ಚವಿರಲಿಲ್ಲ, ಆದರೆ ಅದರ ಹಿಂದಿನ ಆಲೋಚನೆಯು ಸಮಾಜಕ್ಕೆ ಉಪಯುಕ್ತವಾಗಿತ್ತು. ರಾಧಾ ತನ್ನ ಶಾಲೆಯ ಲ್ಯಾಬ್ನಲ್ಲಿ ಸೌರಶಕ್ತಿಯಿಂದ ಚಲಿಸುವ ರೋಬೋಟ್ ಒಂದನ್ನು ತಯಾರಿಸಿದ್ದಳು. ಆಕೆಯ ಯೋಜನೆಗೆ ಆಧುನಿಕ ತಂತ್ರಜ್ಞಾನದ ಬೆಂಬಲವಿತ್ತು ಮತ್ತು ಅದು ನೋಡಲು ಆಕರ್ಷಕವಾಗಿತ್ತು. ಪ್ರದರ್ಶನದ ದಿನ 2 ಯೋಜನೆಗಳು ಎಲ್ಲರ ಗಮನ ಸೆಳೆದವು. ರಾಜುವಿನ ಯಂತ್ರವು ಸರಳವಾಗಿದ್ದರೂ ಅದರ ಪರಿಣಾಮಕಾರಿತ್ವ ಮತ್ತು ಸಮಾಜಕ್ಕೆ ಉಪಯುಕ್ತತೆಯನ್ನು ತೀರ್ಪುಗಾರರು ಮೆಚ್ಚಿದರು. ರಾಧಾಳ ರೋಬೋಟ್ ತಾಂತ್ರಿಕವಾಗಿ ಉನ್ನತವಾಗಿತ್ತು, ಆದರೆ ಅದರ ವೆಚ್ಚ ಮತ್ತು ಸಂಕೀರ್ಣತೆಯಿಂದಾಗಿ ಅದನ್ನು ಸಾಮಾನ್ಯ ಜನರಿಗೆ ತಲುಪಿಸುವುದು ಕಷ್ಟವೆಂದು ಕಂಡಿತು. ಅಂತಿಮವಾಗಿ ರಾಜುವಿನ ಯೋಜನೆಗೆ ಮೊದಲ ಬಹುಮಾನ ದೊರೆಯಿತು. ಈ ಘಟನೆಯಿಂದ ರಾಧಾ ಕೊಂಚ ನಿರಾಶೆಗೊಂಡಳು, ಆದರೆ ರಾಜುವಿನ ಯೋಜನೆಯ ಸರಳತೆ ಮತ್ತು ಉಪಯುಕ್ತತೆಯನ್ನು ಕಂಡು ಆಕೆ ಆಶ್ಚರ್ಯಗೊಂಡಳು. ರಾಜು ರಾಧಾಳ ರೋಬೋಟ್ನ ತಾಂತ್ರಿಕ ಆಕರ್ಷಣೆಯನ್ನು ಮೆಚ್ಚಿದ, ಆದರೆ ತನ್ನ ಶಾಲೆಯ ಸೀಮಿತ ಸಂಪನ್ಮೂಲಗಳಿಂದಾಗಿ ತಾನು ಅಂತಹದ್ದನ್ನು ತಯಾರಿಸಲು ಸಾಧ್ಯವಿಲ್ಲವೆಂದು ಭಾವಿಸಿದ. ಆದರೆ ಈ ಸ್ಪರ್ಧೆಯಿಂದ ಇಬ್ಬರು ಒಬ್ಬರಿಂದ ಒಬ್ಬರು ಕಲಿಯಲು ಆರಂಭಿಸಿದರು. ರಾಜು ಮತ್ತು ರಾಧಾ ಸ್ನೇಹಿತರಾದರು. ರಾಜು ರಾಧಾಳಿಗೆ ತನ್ನ ಸರಳ ಆಲೋಚನೆಗಳನ್ನು ಹಂಚಿಕೊಂಡ ಮತ್ತು ರಾಧಾ ರಾಜುವಿಗೆ ತನ್ನ ಶಾಲೆಯ ತಾಂತ್ರಿಕ ಸೌಲಭ್ಯಗಳನ್ನು ಒಡ್ಡಿದಳು. ಒಟ್ಟಿಗೆ ಅವರು ಒಂದು ಯೋಜನೆಯನ್ನು ರೂಪಿಸಿದರು, ಸರಳವಾದ ಆದರೆ ತಾಂತ್ರಿಕವಾಗಿ ಪರಿಣಾಮಕಾರಿಯಾದ ಸೌರಶಕ್ತಿಯಿಂದ ಚಲಿಸುವ ನೀರಾವರಿ ವ್ಯವಸ್ಥೆ. ಈ ಯೋಜನೆಯು ರಾಜುವಿನ ಸಮಾಜಕ್ಕೆ ಉಪಯುಕ್ತತೆಯನ್ನು ಮತ್ತು ರಾಧಾಳ ತಾಂತ್ರಿಕ ಜ್ಞಾನವನ್ನು ಒಟ್ಟಿಗೆ ಸೇರಿಸಿತು. ಈ ಕಥೆಯಿಂದ ಸರ್ಕಾರಿ ಮತ್ತು ಖಾಸಗಿ ಶಾಲೆಯ ಮಕ್ಕಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಬಹುದು. ಸರ್ಕಾರಿ ಶಾಲೆಯ ಮಕ್ಕಳು ಸೀಮಿತ ಸಂಪನ್ಮೂಲಗಳಿಂದ ಕಲಿಯುತ್ತಾರೆ, ಆದರೆ ಅವರಲ್ಲಿ ಸೃಜನಶೀಲತೆ ಮತ್ತು ಪರಿಸರದೊಂದಿಗೆ ಸಾಮರಸ್ಯದಿಂದ ಕೆಲಸ ಮಾಡುವ ಕೌಶಲ್ಯವಿರುತ್ತದೆ. ಖಾಸಗಿ ಶಾಲೆಯ ಮಕ್ಕಳಿಗೆ ಆಧುನಿಕ ಸೌಲಭ್ಯಗಳು, ತಾಂತ್ರಿಕ ಜ್ಞಾನ ಮತ್ತು ಜಾಗತಿಕ ಮಟ್ಟದ ಶಿಕ್ಷಣ ಲಭ್ಯವಿದೆ, ಆದರೆ ಸ್ಪರ್ಧೆಯ ಒತ್ತಡವು ಒಂದು ಸವಾಲಾಗಿರುತ್ತದೆ. 2 ಶಾಲೆಗಳ ಮಕ್ಕಳಲ್ಲಿ ಅನನ್ಯ ಕೌಶಲ್ಯಗಳಿವೆ ಮತ್ತು ಒಟ್ಟಿಗೆ ಕೆಲಸ ಮಾಡಿದಾಗ ಅವರು ಒಬ್ಬರ ದೌರ್ಬಲ್ಯವನ್ನು ಇನ್ನೊಬ್ಬರ ಬಲವಾಗಿ ಪೂರೈಸಬಹುದು. ರಾಜು ಮತ್ತು ರಾಧಾಳ ಕಥೆಯಿಂದ ಒಂದು ಪಾಠ ಕಲಿಯಬಹುದು: ಶಿಕ್ಷಣದ ಗುಣಮಟ್ಟವು ಕೇವಲ ಸೌಲಭ್ಯಗಳ ಮೇಲೆ ಅವಲಂಬಿತವಲ್ಲ, ಬದಲಾಗಿ ಮಕ್ಕಳ ಛಲ, ಸೃಜನಶೀಲತೆ ಮತ್ತು ಒಗ್ಗಟ್ಟಿನ ಮೇಲೆ ಆಧಾರಿತವಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಒಂದಕ್ಕೊಂದು ಪೂರಕವಾಗಿದ್ದರೆ ಶಿಕ್ಷಣದಿಂದ ಸಮಾಜಕ್ಕೆ ದೊಡ್ಡ ಕೊಡುಗೆ ಸಾಧ್ಯ.